7ನೇ ಶತಮಾನದಲ್ಲಿ ಚೈನಾ ದೇಶದ ಯಾತ್ರಿಕ, ಬೌದ್ಧ ಸನ್ಯಾಸಿ ಹಾಗೂ ತತ್ವಜ್ಞಾನಿಯಾದಂಥ ಹುಯೇನ್ ಸಾಂಗ್ರವರು ಭಾರತ ದೇಶಕ್ಕೆ ಪ್ರವಾಸವನ್ನು ಕೈಗೊಂಡಿದ್ದರು. ಇವರು ಭಾರತ ದೇಶದಲ್ಲಿ ಪ್ರವಾಸವನ್ನು ಬಂದಂಥ ಸಂದರ್ಭದೊಳಗೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಇವರು ಪ್ರವಾಸವನ್ನು ಮಾಡಿ ಈ ಭಾರತ ದೇಶದ ಹಿರಿಮೆ ಗರಿಮೆಗಳನ್ನು, ಭಾರತ ದೇಶದ ಆಚಾರ ವಿಚಾರ ಪದ್ಧತಿಗಳನ್ನು, ಭಾರತ ದೇಶದ ಜನರ ಭಾವನೆಗಳನ್ನು ಇವರು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದರು. ಜೊತೆಗೆ ಈ ಗೌತಮ ಬುದ್ಧರವರ ಹೀನಯಾನ ಮತ್ತು ಮಹಾಯಾನ ಗ್ರಂಥಗಳನ್ನು ಇವರು ಅಧ್ಯಯನ ಮಾಡಿದರು. ಸುಮಾರು 17 ವರ್ಷಗಳ ಕಾಲ ಭಾರತ ದೇಶದೊಳಗೆ ಇದ್ದು ಭಾರತ ದೇಶವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ ನಂತರ ತಮ್ಮ ದೇಶಕ್ಕೆ ಮರಳಿ ಹೋದಂಥ ಸಂದರ್ಭದೊಳಗೆ ಹುಯೇನ್ ಸಾಂಗ್ರವರ ಸ್ನೇಹಿತ ಹುಯೇನ್ ಸಾಂಗ್ರವರಿಗೆ ಒಂದು ಪ್ರಶ್ನೆಯನ್ನು ಕೇಳಿದ್ರಂತೆ. ನೀವು ಭಾರತ ದೇಶಕ್ಕೆ ಪ್ರವಾಸವನ್ನು ಹೋಗಿದ್ರಿ, ಹಾಗಾದರೆ ಭಾರತ ದೇಶದ ಜನರು ಹೇಗಿದ್ದಾರೆ ಎನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳಿದಾಗ ಹುಯೇನ್ ಸಾಂಗ್ರವರಿಗೆ ಹೇಳಿದ್ರಂತ, ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾದಿರ್ಪ ಕಲಿಗೆ ಕಲಿಯುಗ ಉಪರೀತನ್ ಮಾಧವನಿ ತನ್ ಪೆರನಲ್ಲ. ಅಂದರೆ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ, ಒಳ್ಳೆಯವರಿಗೆ ಒಳ್ಳೆಯವರು, ಮಧುರವಾದಂಥ ಗುಣಗಳನ್ನು ಹೊಂದಿದವರಿಗೆ ಸುಮಧುರವಾದಂಥ ಗುಣಗಳನ್ನು ನೀಡುವವರು ಈ ಭಾರತೀಯರು. ಬಾದಿರ್ಪ ಕಲಿಗೆ ಕಲಿಯುಗ ಉಪರೀತನ್ ಮಾಧವನಿ ತನ್ ಪೆರನಲ್ಲ. ಅಂದರೆ ಯಾರಾದರೂ ಕಾಲ್ ಕೆದರಿ ಭಾರತೀಯರ ಮೇಲೆ ಜಗಳಕ್ಕೆ ಹೋದರೆ ಅವರನ್ನು ಹುಟ್ಟಡಗಿಸದೆ ಭಾರತೀಯ ಬಿಡಲಾರ ಎನ್ನುವಂಥ ಒಂದು ಮಾತನ್ನು ಅವರು ತಮ್ಮ ಪ್ರವಾಸ ಕಥನದಲ್ಲಿ ಅವರು ಬರೆದಿಟ್ಟಿದ್ದಾರೆ. ಇಷ್ಟೆಲ್ಲ ಗೊತ್ತಿದ್ದರೂ ಕೆಲವು ಸಂದರ್ಭದೊಳಗೆ ಈ ಚೈನಾ ದೇಶ ನಮ್ಮ ಭಾರತ ದೇಶದ ಸೈನಿಕರ ಮೇಲೆ ಕಾಲು ಕೆದರಿ ಜಗಳಕ್ಕೆ ಬರುತ್ತೆ. ಹಾಗಾದರೆ ನಾವು ಇಷ್ಟೆಲ್ಲ ಈ ಚೈನಾ ದೇಶವನ್ನು ಕಾಲು ಕೆದರಿ ಭಾರತದ ಮೇಲೆ ಕಾಲು ಕೆದರಿ ಬರ್ತಾ ಇರುವಂಥ ಈ ಚೈನಾ ದೇಶವನ್ನು ನಾವು ಸುಮ್ಮನೆ ಬಿಡುತ್ತುವ ಸ್ನೇಹಿತರೆ ಅಲ್ವಾ?